ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಏಕಾದಶಿ, ಎಲ್ಲರೂ ರಾಯರ ಭಕ್ತರು ಏಕಾದಶಿ ಆಚರಣೆ ಮಾಡ್ತಿದ್ದೀರಾ ಅಂತ ಭಾವಿಸಿರ್ತೀನಿ. ನಾನು ಕೂಡ ಇವತ್ತು ನಿರ್ಜಲವಾಗಿ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಯಾವುದೇ ರೀತಿ ನೀರು ಕುಡಿಯೋದಾಗಲಿ ಏನೂ ಮಾಡಿಲ್ಲ. ಇವಾಗ ಸಮಯ ಬಂದು 11 ಕಾಲ ಆಗಿದೆ. ಎಲ್ಲರೂ ಮಾಡಿ ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ. ಪ್ರಸವ ವಿಷಯದಲ್ಲಿ ನಡೆದ ಅದ್ಭುತ ಪವಾಡ. ಒಮ್ಮೆ ಪಂಡರಾಪುರದ ಮಾರ್ಗದಲ್ಲಿ ಗುರುರಾಯರು ಸಂಚಾರ ಮಾಡುತ್ತಿದ್ದರು. ಆಗ ದಾರಿ ಮಧ್ಯದಲ್ಲಿ ಸಾಗುತ್ತಿರುವಾಗ 100 ಮಂದಿ ಕುಟುಂಬ ಸಮೇತರಾಗಿ ಪ್ರಯಾಣ ಮಾಡುತ್ತಿದ್ದರು. ದ್ವಾರಪಾಲಕನೊಬ್ಬ ಗರ್ಭಿಣಿ ಮಡದಿ ಪ್ರಸವ ವೇದನೆ ಪ್ರಾರಂಭವಾಯಿತು. ಬಿಸಿಲು ಪ್ರದೇಶ, ನೀರು ನೆರಳುಗಳಿಲ್ಲ. ಆಗ ಭಕ್ತರು ಗುರುರಾಯರನ್ನೇ ಮೊರೆ ಹೊಂದಿದರು. ಶ್ರೀಗಳವರು ತಮ್ಮ ಕಮಂಡಲವಿನಿಂದ ವರುಣ ಮಂತ್ರವನ್ನು ಜಪಿಸಿ ಯಥೇಚ್ಛವಾಗಿ ನೀರು ನೀಡಿದರು ಹಾಗೂ ತಾವು ಹೊದ್ದಿದ್ದ ಶಾಟಿಯನ್ನು ಆಕಾಶದಲ್ಲಿ ಚಿಮ್ಮಿದರು. ಯಾವ ಆಧಾರವೂ ಇಲ್ಲದೆ ಶಾಟಿಯು ಅಂಬರದಲ್ಲಿ ತಂಪಾದ ನೆರಳನ್ನು ನೀಡುತ್ತಾ ನಿಂತಿತ್ತು. ಪ್ರಸವವು ನಿರಂತಕವಾಗಿ ನಡೆಯಿತು. ಹೀಗೆ ಬೇರೆ ಯಾರೂ ಗತಿ ಇಲ್ಲದೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಗುರುರಾಯರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಿದ್ದರು. ಇದನ್ನು ಶ್ರೀ ಜಗನ್ನಾಥದಾಸರು ಪದ್ಯವೊಂದರಲ್ಲಿ ಹೀಗೆ ಹೇಳುತ್ತಾರೆ. ತಿರುಪತಿ ಶ್ರೀನಿವಾಸನ ಅನುಗ್ರಹ ಪಡೆದ ಗುರುರಾಯರು ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಭೂಮಿಗಳಲ್ಲಿ ಗ್ರಂಥ ರಚನೆಯನ್ನು ಮಾಡುತ್ತಾ ಗುರು ಸಾರ್ವಭೌಮರು ಸಂಚಾರ ಮಾಡುತ್ತಿದ್ದಾರೆ. ಸಂಚಾರ ಮಾಡುತ್ತಾ ತಿರುಪತಿಯ ಶ್ರೀನಿವಾಸ ದೇವರನ್ನು ದರ್ಶನ ಮಾಡುವುದಕ್ಕಾಗಿ ಆಗಮಿಸಿದ್ದಾರೆ. ತಾವು ವಿವಿಧ ಕ್ಷೇತ್ರಗಳಲ್ಲಿ ರಚಿಸಿದ ಗ್ರಂಥಗಳನ್ನು ಸಮರ್ಪಣೆ ಮಾಡುವುದಕ್ಕಾಗಿ ವೆಂಕಟೇಶ ಸ್ವಾಮಿಯನ್ನು ದರ್ಶನ ಮಾಡಲು ತಿರುಪತಿ ಕ್ಷೇತ್ರಕ್ಕೆ ಆಗಮಿಸಿದರು. 7 ದಿವಸಗಳ ಕಾಲ ಶ್ರೀ ವೆಂಕಟೇಶ ದೇವರ ಸೇವೆಯನ್ನು ಮಾಡುತ್ತಾ ಅವರ ದರ್ಶನವನ್ನು ಮಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡಿದರು. ತಾವು ರಚನೆ ಮಾಡಿದ ಅನೇಕ ಗ್ರಂಥಗಳನ್ನು ವೆಂಕಟೇಶ ದೇವರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಿದರು. ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀನಿವಾಸ ದೇವರು ಗುರುರಾಯರನ್ನು ಸಂಪೂರ್ಣವಾಗಿ ಅನುಗ್ರಹಿಸಿದನು. ಮುಂದೆ ಕಂಚಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದರು. ಸತ್ತವರನ್ನು ಬದುಕಿಸಿದ ಗುರುರಾಯರು. ಗುರುರಾಯರ ಬಳಿ ಗುರುವೆಂಕಟ ಎಂಬ ಒಬ್ಬ ಪರಿಚಾರಕನಿದ್ದನು. ಅವನು ಗುರುರಾಯರ ಅಪ್ಪಣೆಯನ್ನು ಪಡೆದುಕೊಂಡು ವಿವಾಹವಾದನು. ವಿವಾಹವಾದ ಕೆಲವೇ ದಿವಸಗಳಲ್ಲಿ ಆಕಸ್ಮಿಕವಾಗಿ ಮೃತನಾದನು. ಅವನ ಪತ್ನಿಯು ಗುರುರಾಯರ ಬಳಿ ಓಡಿ ಬಂದು, ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿರಿ, ನನ್ನ ಪತಿಯು ಮೃತನಾಗಿದ್ದಾನೆಂದು ದುಃಖ ಸಮುದ್ರದಲ್ಲಿ ಮುಳುಗಿ ಪ್ರಾರ್ಥಿಸಿದಳು. ಆಗ ಗುರುರಾಯರು ಮೃತನಾದ ಪತಿ ಇರುವಲ್ಲಿಗೆ ಆಗಮಿಸಿ ಧ್ಯಾನ ಮಾಡುತ್ತಾ ಕಮಂಡದಲ್ಲಿರುವ ನೀರನ್ನು ಅಭಿಮಂತ್ರಿಸಿ ಅವನ ಶರೀರಕ್ಕೆ ಪ್ರೋಕ್ಷಣೆ ಮಾಡಿದರು. ಮೃತನಾದ ಗುರುವೆಂಕಟನು ಉಸಿರಾಡುತ್ತಾ ನಿದ್ರೆಯಿಂದ ಮೇಲೆದ್ದು ಕುಳಿತುಕೊಳ್ಳುವವರಂತೆ ಕುಳಿತುಕೊಂಡನು. ಎಲ್ಲರಿಗೂ ಬಹಳ ಆಶ್ಚರ್ಯವಾಯಿತು. ಗುರುರಾಯರ ಮಹಿಮೆಯನ್ನು ಬಹಳಷ್ಟು ಕೊಂಡಾಡಿದರು. ಈ ಘಟನೆಯನ್ನು ಜಗನ್ನಾಥದಾಸರು ಹೀಗೆ ದಾಖಲೆ ಮಾಡಿದ್ದಾರೆ. ಇವತ್ತು ಇಲ್ಲಿವರೆಗೂ ಹೇಳಿ ಈ ವಿಡಿಯೋನ ನಿಲ್ಲಿಸಿರ್ತೀನಿ. ಮುಂದಿನ ಭಾಗನ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.